ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಚಾನಲ್. ಸೊ ನಾವಿವತ್ತು ಬಂದಿರುವಂತಹ ವಿಷಯ ಏನಂದ್ರೆ ಕರಾವಳಿ ಅಂತ ಹೇಳಿ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ನಮ್ಮ ಪ್ರಜ್ವಲ್ ದೇವರಾಜ್ ಅವ್ರದ್ದು ಮತ್ತೆ ರಾಜ್ ಬಿ ಶೆಟ್ಟಿ ಅವ್ರದ್ದು. ಅದನ್ನ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಇದಕ್ಕೆ ಮೇನ್ ಬಂದ್ಬಿಟ್ಟು ಡೈರೆಕ್ಷನ್ ಗರುಡದತ್ತ ಗಾಣಿಗ ಅವ್ರು ಮಾಡ್ತಿದ್ದಾರೆ. ಗುರುದತ್ತ ಗಾಣಿಗ ಮಾಡ್ತಿದ್ದಾರೆ ಡೈರೆಕ್ಷನ್. ಮತ್ತೆ ಅವರೇ ಇದೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಗುರುದತ್ತ ಮತ್ತೆ ವಿ.ಕೆ ಫಿಲಿಮ್ಸ್, ಸೂರ ಮೂವೀಸ್ ಅವರು ಕೊಲಾಬ್ರೇಟ್ ಆಗ್ಬಿಟ್ಟು ಮಾಡ್ತಾರೆ. ಆದ್ರೆ ಮೇನ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಗುರುದತ್ತನೇ ಇದಾರೆ. ಮ್ಯೂಸಿಕ್ ಬಂದ್ಬಿಟ್ಟು ಸಚಿನ್ ಬಸರೂರ್. ಸೊ ಲೆಟ್ಸ್ ವಾಚ್. ರಾಜ್ ಬಿ ಶೆಟ್ಟಿ ಅವರಿದ್ದಾರೆ ಮತ್ತೆ ದೇವರಾಜ್ ಮುಂಚೆ ಹೇಳಿದಿರಲ್ಲ ನೀವು. ಓಕೆ, ರಿಯಾಕ್ಟ್ ಮಾಡೋಣ. ಜೀವ ಬಿಟ್ಟು ಓಡುವ ಕೋಣಗಳನ್ನು ಓಡಿಸಿಕೊಂಡು ಓಡುವವನು ಎದೆಯಲ್ಲಿ ಹೊಟ್ಟುವ ಕಿಚ್ಚುಂಟ ರಿಲೇಟೆಡ್ ಮಾಡ್ತದೆ. ಕೋಣಗಳು ಹುಟ್ಟಿದ್ದು ಕುಲ್ಕುಂದದಲ್ಲಿ, ಆ ಕಿಚ್ಚು ಹುಟ್ಟಿದ್ದು ಅದರಿಂದ 70 ಮೈಲಿ ದೂರದ ಕರಾವಳಿಯಲ್ಲಿ. ಆ ಕಿಚ್ಚಿಗೂ ಕರಾವಳಿಗೂ ಮಧ್ಯದಲ್ಲಿದ್ದು ಒಂದು ಗೋಷ್ಠಿ. ಎಂತಾಯ್ತು? ಎಂತ ಸಾಗ್ಲಿಲ್ಲ. ಎಲ್ಲಿವರೆಗೆ ಬಂದು ಹೀಗೆ ಮಾಡ್ದ? ಪ್ರಾಮಿಸಿಂಗ್ ಆಗಿದೆ ಆಕ್ಚುಲಿ. ಭಾರ ಒಂದು ಸಲ ಸಹ ಗೆದ್ದಿರ್ಲಿಲ್ಲ. ನೀವು ಬಂದ ಮೇಲೆ ಗೆದ್ದಾಗೆ ಆಯ್ತು ನೋಡಿ. ಮೇಡಮ್, ದಾನ ಅಂತ ಬೈಯುದು ಎಂತ? ನೀವು ನನ್ನ ಬಾವಿಗೆ ಹಾಕುದ? ನಿಮ್ಮ ಹತ್ರ ಯಾರು ಮಾತಾಡಿದ್ರು? ನಾವು ಗೆದ್ದು ನೀವು ಸೋಲ್ದಾಗೆ ಆಯ್ತಲ್ಲ. ನಿಮಗೆ ಹಸು ಸಿಗ್ಲೇ ಇಲ್ಲಲ್ಲ ಮಾತ್ರ. ನಿಮಗೆ ಗೆಲುವು ಸಿಕ್ಕಿದ ಮೇಲೆ ನನಗೆ ಭೂಮಿ ಸಿಗುದಿಲ್ವಾ? ಸಿಗ್ತಾಳೆ ಬಿಡಿ. ಕಾಡಲ್ಲಿ ಚಿರತೆ, ಕಂಬಳದಲ್ಲಿ ಮಾವೀರ, ಸಮ ಸಮ. ಎಂತ ಅವತಾರವ ನಿಂದು ಮಹಾವೀರ. ಇವರಿಗೆ ಭೂಮಿಗಿಂತ ಕೋಣೆಗಳ ಮೇಲೆ ಮನಸ್ಸು ಜಾಸ್ತಿ ಇತ್ತು ಕಾಣ್ತದೆ. ಒಮ್ಮೊಮ್ಮೆ ವಿಲೇಜ್ ಬ್ಯಾಕ್ ಗ್ರೌಂಡ್ ನೋಡಿದ ತಕ್ಷಣ ಕರ್ಕೊಂಡ್ಬರುವ ಮನಸ್ಸಾಗ್ತದೆ. ಇವರಿಗೂ ಒಂದು ಜೋಡಿ ಆಗ್ಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗಿ ಸಂಸಾರ ಮಾಡ್ಬೇಕು ಅಂತ ಒಂದು ಸಹ ಇಲ್ಲ ಅಲ್ಲ. ಮೃತ್ಯು ಕೋಟಿ ಚೆನ್ನೈ ಕಂಬಳ ನಿಂತು 30 ವರ್ಷ ಆಯ್ತು. 30 ವರ್ಷಗಳ ಹಿಂದೆ ನಿಂತ ಕಂಬಳದ ಗದ್ದೆಯ ಕೆಸರಿಗೆ ರಕ್ತದ ದಾಹ, ಪ್ರತಿಕಾರದ ಮೋಹ, ಪ್ರತಿಷ್ಠೆಯ ಕುರ್ಚಿಯ ಗೆದ್ದಲಿನ ಹುತ್ತಕ್ಕೆ ಹಾವಿನ ಆಗಮನ. ಕಪಿಕಳ ಬಾವಿ ನೋಡುತ್ತಿದ್ದ ಕೋಣಗಳು, ಕೋಣೆಗಳ ಮೇಲೆ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಇಷ್ಟು ವರ್ಷ ದೊಡ್ಡವರ ಜೊತೆ ಇದ್ದ ಮಾವಲ ಮಾವೀರ ನೋಡು, ಈಗ ಅವರೆದುರು ಕೋಟಿ ಚೆನ್ನೈಯ ಕಂಬಳ ಆಯ್ತು. ಸೋಲುಕ ಸಾಯುಕ ಅನ್ನೋದು ಅಷ್ಟಮಂಗಲದಲ್ಲೇ ತೀರ್ಮಾನ ಆಯ್ತು. ಈ ಕೆಸರಿಗೋಸ್ಕರ ಉಸಿರ ಬಿಟ್ಟವರೇ ಜಾಸ್ತಿ. ತಲೆಮಾರುಗಳು ಹುಟ್ಟುವುದಕ್ಕಿಂತ ಮುಂಚೆಯೇ ವೈರತ್ವ ಹುಟ್ಟಿದೆ. ಆಡಿಯೋ ಡಬ್ಬಿಂಗ್ ಏನೋ ಪ್ರಾಬ್ಲಮ್ ಆಗಿದ್ದಾವೆ. ಇದು ಮುಗಿಯದ ವೈರತ್ವದ ಮುಂದುವರೆದ ಅಧ್ಯಾಯ. ಅದೇ ಸಖತ್ತಾಗಿದೆ, ಪ್ರಾಮಿಸಿಂಗ್ ಆಗಿದೆ ಆಕ್ಚುಲಿ. ಕಂಬಳ ಅಂತ ಒಂದು ಕ್ರೀಡೆ ಇತ್ತಲ್ಲ, ಅದ್ರ ರಿಲೇಟೆಡ್ ಮಾಡಕ್ ಹೊರಟಿದ್ದಾರೆ. ಹೌದು, ಅದು ಬಂದ್ಬಿಟ್ಟು ಟೋಟಲ್ ದಕ್ಷಿಣ ಕನ್ನಡ, ಕರಾವಳಿ ದಕ್ಷಿಣ ವಿಲೇಜ್ ಬ್ಯಾಕ್ ಗ್ರೌಂಡ್. ಮ್ಯೂಸಿಕ್ ಚೆನ್ನಾಗಿದೆ, ಆ ವೈಬು ದಕ್ಷಿಣ ಕನ್ನಡ ಮ್ಯೂಸಿಕ್ ವೈಬ್. ಲಾಸ್ಟ್ ಅಲ್ಲಿ ಬಂದಿದ್ದ ಟೈಮಲ್ಲಿ ನಾವು ಜಾತ್ರೆದಲ್ಲಿ ಇತ್ತು ಈ ಡ್ರಮ್ಮು, ಆ ಸೌಂಡೇ ಅದರಿಂದ ಮಾಡಿದ್ರು ಸೌಂಡ್. ಫುಲ್ ವಿಲೇಜ್ ವೈಬ್ ಸ್ಟೋರಿ ಆ ತರ ಮ್ಯೂಸಿಕ್ ಮಾಡಿದ್ರು ನೋಡು, ಅದು ಸಖತ್ತಾಗಿರುತ್ತೆ. ಹೌದು, ಹೇಳ್ಬೇಕಂದ್ರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್. ಅವರವರು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಇದು ಆಕ್ಚುಲಿ ಏನೋ ಇಶ್ಯೂ ಮಾಡ್ಕೊಂಡಿದ್ದಾರೆ ಇವಾಗ ಟ್ರೈಲರ್ ರಿಲೀಸ್ ಟೈಮಲ್ಲಿ. ಏನೋ ರೆನ್ಯುಮರೇಷನ್ದು, ಆಡಿಯೋ ಡಬ್ಬಿಂಗ್ ಏನೋ ಪ್ರಾಬ್ಲಮ್ ಆಗಿದಾವೆ. ಹೀರೋವ್ರಿಗೆ ರೆನ್ಯುಮರೇಷನ್. ಹೀರೋ ಫಸ್ಟ್ ಮೂವಿ ಇಲ್ಲಪ್ಪ, ಮುಂಚೆ ತುಂಬಾ ಮೂವಿ ಆಗಿದಾವೆ, ಬಟ್ ಅಷ್ಟೇ
ಏನ್ ಯಾವ್ದು ಹಿಟ್ ಆಗಿಲ್ಲ. ಓಕೆ. ಇವಾಗ ಅದೇ ರೆಮ್ಯುನರೇಷನ್ ಅವರಿಗೆ ಫುಲ್ ಕೊಟ್ಟಿಲ್ಲ ಅಂತ ಹೇಳಿ ಡಬ್ಬಿಂಗ್ ಮಾಡಲ್ಲ ಅಂತ ಇದ್ದಾರೆ. ಬಟ್ ಇವರು ಆಲ್ರೆಡಿ ಬೇರೆ ಯಾವ್ದೋ ವಾಯ್ಸ್ ಹಾಕಿ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ. ಡಬ್ಬಿಂಗ್ ಬೇರೆಯವ್ರದ್ದು ಹಾಕಿದ್ದಾರೆ. ಕಷ್ಟ ಆಗುತ್ತೆ. So ಅದಕ್ಕೆ ಏನೋ ಇವಾಗ ಟ್ರೇಲರ್ ರಿಲೀಸ್ ಇವೆಂಟ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಜಗಳ ಆಗಿರ್ಬೇಕು. ಬಟ್ ಅದೆಲ್ಲ ಕ್ಲಿಯರ್ ಆಗಿರ್ಬೇಕು ಮೇ ಬಿ. ನೋಡೋಣ, ಅವ್ರವ್ರದ್ದು ಹೀರೋ ಮತ್ತೆ ಪ್ರೊಡ್ಯೂಸರ್ ಪ್ರಾಬ್ಲಮ್ ಅನ್ಸುತ್ತೆ, ಅವ್ರು ಕ್ಲಿಯರ್ ಮಾಡ್ಕೊಂಡ್ರೆ ಓಕೆ. ಟ್ರೈಲರ್ ಮಾತ್ರ ಸಖತ್ತಾಗಿದೆ. ನೋಡೋಣ ಮೂವಿ ಹೆಂಗ್ ಬರುತ್ತೆ ಅಂತ ಹೇಳಿ. ನಮ್ಮ ಕರಾವಳಿ ಸೈಡ್ ಸ್ಟೋರಿ ಇದ್ದಂಗಿದೆ, ಅದಕ್ಕೆ ಕರಾವಳಿ ಅಂತಾನೆ ಹಾಕಿದ್ರು. ಫ್ಯಾಮಿಲಿ ವಿಲೇಜ್ ಓಕೆ, ನೋಡೋಣ ಹೆಂಗ್ ಬರುತ್ತೆ ಅಂತೇಳಿ. ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ಟನ್.